ಹಲೋ ಗಾಯ್ಸ್, ದಿಸ್ ಇಸ್ ಆ್ಯನಿ ಸ್ಪೈಸ್ ಆ್ಯಂಡ್ ಕಿಚನ್. ಇವತ್ತು ಆಲೂಗೆಡ್ಡೆ ಕ್ಯಾಪ್ಸಿಕಮ್ ಬೋಂಡ ಮಾಡುವ ವಿಧಾನ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮೊದಲಿಗೆ ಖಾರದ ಪುಡಿ, ಬೇಕಿಂಗ್ ಸೋಡಾ ಮತ್ತು ಬೇಯಿಸ್ಕೊಂಡಿರೋ ಆಲೂಗೆಡ್ಡೆ, ಕ್ಯಾಪ್ಸಿಕಮ್ ಮತ್ತು ಆನಿಯನ್, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಅರಿಶಿನ, ಅಕ್ಕಿ ಹಿಟ್ಟು, ಕಡಲೆ ಹಸಿಟ್ಟು. ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡೋಣ. ನೋಡಿ ಗೈಸ್, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಆಮೇಲೆ ಆನಿಯನ್ ಹಾಕ್ಕೊಳ್ಳೋಣ. ಆನಿಯನ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಗೈಸ್. ಇದನ್ನು ನೋಡಿ ಗೈಸ್, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಆಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಕ್ಯಾಪ್ಸಿಕಮ್ ಹಾಕ್ಕೊಂಡು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಅದಾದಮೇಲೆ ಆಲೂಗಡ್ಡೆ ಮ್ಯಾಶ್ ಮಾಡೋಣ ಗೈಸ್. ಮ್ಯಾಶ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ಳೋಣ. ನೋಡಿ ಮ್ಯಾಶ್ ಆಗಿದೆ. ಅದನ್ನು ಆಲೂಗಡ್ಡೆ ಗೈಸ್ ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಫಸ್ಟು ಇದನ್ನು ಪಲ್ಯ ಮಾಡ್ಕೊಳ್ಳಿ. ಪಲ್ಯ ಮಾಡ್ಕೊಂಡು ಉಂಡೆ ಮಾಡಿ ಇಟ್ಕೊಬೇಕು. ಅದಾದಮೇಲೆ ಕಡಲೆ ಹಿಟ್ಟಿಗೆ ಹಚ್ಚಿ ಉರುಳಿಸಿ ಎಣ್ಣೆಗೆ ಹಾಕಬೇಕು. ನೋಡಿ ಆಲೂಗಡ್ಡೆ ಹಾಕ್ಕೊಂಡಿದ್ದೀವಿ. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ ಗೈಸ್. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡು ಈಗ ಬನ್ನಿ ಗೈಸ್, ಕಡಲೆ ಹಿಟ್ಟನ್ನ ಕಲಸಿ ಇಟ್ಕೊಳ್ಳೋಣ. ಮೊದಲಿಗೆ ಕಡಲೆ ಹಸಿಟ್ಟು, ಖಾರದ ಪುಡಿ 1 ಸ್ಪೂನ್ ಹಾಕ್ಕೊಳ್ಳೋಣ. ಖಾರದ ಪುಡಿ, ಆಮೇಲೆ ಕಡಲೆ ಹಿಟ್ಟು 2 ಸ್ಪೂನ್ ಹಾಕ್ಕೊಳ್ಳೋಣ. ಇದು ಕ್ರಿಸ್ಪ್ ಬರುತ್ತೆ. ಮತ್ತು 1/2 ಸ್ಪೂನ್ ಅರಿಶಿನ ಹಾಕ್ಕೊಳ್ಳೋಣ. ಮತ್ತು ಜೀರಿಗೆ ಹಾಕ್ಕೊಳ್ಳೋಣ. ಮತ್ತು ಬೇಕಿಂಗ್ ಸೋಡಾ 1 ಚಿಟಿಕೆ ಹಾಕ್ಕೊಳ್ಳೋಣ ಗೈಸ್. 1 ಚಿಟಿಕೆ ಹಾಕ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ನೀರು ಹಾಕಿ ಕಲಿಸ್ಕೊಳ್ಳೋಣ ಗೈಸ್. ಜಾಸ್ತಿ ತುಂಬ ತೆಳ್ಳಗೆ ಕಲಿಸ್ಬೇಡಿ, ಸ್ವಲ್ಪ ಗಟ್ಟಿಗೆ ಇರಲಿ. ಯಾಕಂದರೆ ಬೋಂಡ ಹಚ್ಚಿ ಸುಡುವಾಗ ನೀಟಾಗಿ ಅದು ಬೈಂಡ್ ಆಗಬೇಕು. ನೋಡಿ ಗೈಸ್, ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೋಡಿ ಗೈಸ್, ಈ ಥರ ಇರಬೇಕು. ಇವಾಗ ಆಯ್ತಲ್ವ, ಬನ್ನಿ ಇವಾಗ ಆಲೂಗಡ್ಡೆ ಉಂಡೆ ಮಾಡಿ ಇಟ್ಕೊಳ್ಳೋಣ. ಫಸ್ಟೇ ಪ್ರಿಪೇರ್ ಮಾಡಿ. ನೋಡಿ ಗೈಸ್, ಎಲ್ಲ ಪ್ರಿಪೇರ್ ಆಗಿದೆ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ನೋಡಿ ಹಾಕಿದ್ದೀವಿ. ಇವಾಗೆಲ್ಲ ಒಂದೊಂದೇ ಬೋಂಡ ಹಾಕೋಣ. ನೋಡಿ ಗಾಯ್ಸ್, ಒಂದೊಂದೇ ಬೋಂಡ ಎಣ್ಣೆಗೆ ಹಾಕ್ತಾಯಿದ್ದೀವಿ. ನೋಡಿ ಗಾಯ್ಸ್, ಆಮೇಲೆ ಸ್ವಲ್ಪ ಬೆಂದಮೇಲೆ ತಿರುಗಿಸಿ. ವಾವ್, ನೋಡಿ ಗಾಯ್ಸ್, ಚೆನ್ನಾಗಿ ಬೆಂದಿದೆ, ಬ್ರೌನ್ ಕಲರ್ ಆಗಿ. ನೋಡಿ ವಾವ್, ಸಾಫ್ಟಾಗಿ ಕ್ರಿಸ್ಪಿ ಆಗಿದೆ. ನೋಡಿ ಗಾಯ್ಸ್, ಇದಕ್ಕೆ ಹೀಗೆ ತಿಂದರೆ ಚೆನ್ನಾಗಿರಲ್ಲ ಗೈಸ್. ಒಂದು ಚಟ್ನಿ ಮಾಡ್ಕೊಳ್ಳೋಣ. ಗೈಸ್, ಜಾರಿಗೆ 4 ಹಸಿಮೆಣ್ಸಿನ್ಕಾಯಿ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕೋಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಈಗ ಉಪ್ಪು ಹಾಕ್ಕೊಂಡಿದ್ವಲ್ಲ, ಇಷ್ಟನ್ನು ಸೇರಿ ಗ್ರೈಂಡ್ ಮಾಡ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟು ಮಾಡ್ಕೊಂಡು ಸ್ವಲ್ಪ ಹುಣಸೆ ರಸ ಹಾಕ್ಕೊಳ್ಳೋಣ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಗೈಸ್. ನೋಡಿ ವಾವ್, ಚೆನ್ನಾಗಿ ಖಾರವಾಗಿದೆ. ಚಳಿಗೂ ಅದಕ್ಕೂ ತುಂಬ ಚೆನ್ನಾಗಿದೆ ಕಾಂಬಿನೇಷನ್. ನೀವು ಮನೇಲಿ ಮಾಡ್ಕೊಳ್ಳಿ ಗೈಸ್. ಮಾಡ್ಕೊಂಡು ಹೇಗಿದೆ ಅಂತ ಹೇಳಿ. ನೋಡಿ ಗೈಸ್, ವಾವ್, ಒನ್ ಮೋರ್ ನೀವು ಮನೇಲಿ ಮಾಡಿ ತಿನ್ನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.